ನೆಲಮಂಗ್ಲಿಂದ ಮತ್ತೆ ಲೋಡ್ ಇದೆ ಅಂದರು ಕೊಯಮತ್ತೂರ್ಗೆ ಸಿಯೆಟ್ ಕಂಪ್ನಿಯಿಂದ. ಹೊಟ್ಟೆಗುರು ಅಲ್ಲಿ ಟಾರ್ಪಲ್ಲೆಲ್ಲ ಹಾಕ್ಬಿಟ್ಟು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಇನ್ನೊಂದು ಏನು ರೋದನೆ ಅಂದರೆ ಕೌಂಟಿಂಗ್ ನಾವೇ ಮಾಡ್ಕೋಬೇಕು. ಅಲ್ಲಿಂದ ಅಂತೂ ಇಂತೂ ಫುಲ್ ಎಲ್ಲ ಲೋಡ್ ಮಾಡಿದ್ರು ಗುರು ಫೈನಲಿ. ಆಮೇಲೆ ಜೀರಾ ರೈಸ್ ತಿನ್ನೋಣ ಅಂತ ಹೋದರೆ ಅದು ಚೆನ್ನಾಗೇ ಇಲ್ಲ. ಆಮೇಲೆ ನೈಟ್ ಆಯಿತು, ನೋಡಿದ್ರೆ ಬಿಲ್ ಇನ್ನೂ ಕೊಟ್ಟಿಲ್ಲ ಅಂದ್ಬಿಟ್ಟು ಹೋಗಿ ಆಫೀಸಲ್ಲಿ ಹೋಗಿ ಕೇಳಿದ್ರು, ಕೊಟ್ಟರು ಫೈನಲಿ. ಅಲ್ಲಿಂದ ಇನ್ನೇನು ನಡಿ ಹೊರಡೋಣ ಅಂತ ಡೀಸೆಲ್ ಹಾಕ್ಸ್ಬೇಕಲ್ಲ ಅಂತ ಬಂಕಿಗೆ ಹೋದೆ ಗುರು. ಅಲ್ಲಿಂದ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಫುಲ್ಲು ಬಾಟಾ ಗೀಟ ಎಲ್ಲ ಈಸ್ಕೊಂಡು ಹೊರಟೆ. ಅಲ್ಲಿಂದ ನಮ್ಮಮ್ಮ ಊಟ ಮಾಡ್ಕೊಂಡು ಹೋಗಪ್ಪ ಅಂದಿದ್ರು, ಅದಕ್ಕೆ ಮನೆಗೆ ಹೋಗೋಣ ಅಂತ ಪಿನ್ ಹಾಕೊಂಡೆ ಹೊರಟೆ. ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ಹುಡುಗನ ಹತ್ರ ಮಚ್ಚ ಡ್ರಾಪ್ ಹಾಕು ಅಂತ ನೈಟ್ ಹಾಕ್ಸ್ಕೊಂಡೆ. ನೈಸ್ ರೋಡಲ್ಲಿ ಹೋಗ್ತಾ ಫುಲ್ ನಿದ್ದೆ ಬತ್ತಿತ್ತು, ಹಾಕಿ ಮಲ್ಕೊಬಿಟ್ಟಿದ್ರು ಮುಂದೆ. ಅಲ್ಲಿಂದ ಬೆಳಗ್ಗೆ ಎದ್ದು ಹೊರಡ್ತಾ ಕೃಷ್ಣಗಿರಿಯಲ್ಲಿ ಒಳ್ಳೆ ವ್ಯೂ ನೋಡ್ಕೊಂಡು ಅಲ್ಲಿಂದ ಹೋಗ್ತಿದ್ದೆ. ಮುಂದೆ ನೋಡಿದ್ರೆ ಪಾಪ ಭಾರತ್ ಬೆನ್ಸ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಏನೂ ಮಾಡೋಕ್ಕಲ್ಲ, ನಮ್ಮ ಡ್ರೈವರ್ಗಳ ಜೀವನ ಇಷ್ಟೇ, ರೋಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಗುರು. ಅಲ್ಲಿಂದ ಕಾವೇರಿ ನದಿ ನೋಡ್ಕೊಂಡು ಭವಾನಿ ಹತ್ರ ಹಂಗೆ ಮುಂದೆ ಹೋದೆ. ಇಲ್ಲಿಂದ ಕೊಯಮತ್ತೂರು ಎಂಟ್ರಿ ಆಯಿತು ಗುರು. ಫುಲ್ಲು ಟ್ರಾಫಿಕ್ಕು ಇಲ್ಲಿ. ಹೆಂಗೆ ಅಂದರೆ ಹುಚ್ಚು ಬಂದಂಗೆ ಎಲ್ಲಂದ್ರಲ್ಲಿ ನುಗ್ತಾ ಇರ್ತಾರೆ, ಏನೂ ಮಾಡೋಕ್ಕಲ್ಲ. ಇವ್ನು ನೋಡಿದ್ರೆ ಇಲ್ಲಿ ಗ್ಯಾಪ್ ಇಲ್ಲದೆ ಇರೋ ಕಡೆ ನುಗ್ಗೋಣ ಅಂತ ಹೋಗ್ತಾವೆ, ಏನು ಮಾಡೋದು ಕತೆ ಎಲ್ಲ ಜೀವನ ಗುರು. ಅಲ್ಲಿಂದ ಪಾಯಿಂಟ್ ಕಡೆಗೆ ಹೊರಟೆ. ಅಲ್ಲಿ ನೋಡಿದ್ರೆ ರೋಡೇ ಸರಿ ಇಲ್ಲ ಗುರು, ಮಲ್ಗಿ ಎದಳ್ತಿತ್ತು ಗಾಡಿ. ಆಮೇಲೆ ಫೈನಲಿ ಬಂದೆ. ನಮ್ದು ಇನ್ನೊಂದು ಗಾಡಿ ಅನ್ಲೋಡ್ ಮಾಡ್ತಿದ್ದ ಅವನು, 2 ದಿನ ಆಗಿತ್ತು ಬಂದು. ಇವತ್ತು ನನ್ನ ಗಾಡಿ ಖಾಲಿ ಮಾಡಲ್ವಂತೆ. ನಾವಿಲ್ಲಿ ನೋಡ್ಕೊಂಡು ಇವತ್ತು ಡೇ ಎಂಡ್.